ಕರ್ನಾಟಕ ಸರ್ಕಾರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯಲ್ಲಿ 945 ಖಾಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇವುಗಳ ಬಗ್ಗೆ ಕೆಲವೇ ನಿಮಿಷದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಉದ್ಯೋಗದ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ.ಎಮ್ ಫಾರ್ ಕೆರಿಯರ್ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿದ್ರೆ ನಿಮಗೆ ಉದ್ಯೋಗದ ಮಾಹಿತಿಗಳು ನಿರಂತರವಾಗಿ ಸಿಗ್ತಾ ಇರುತ್ತೆ. ಈ ಚಾನಲ್ನ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಕೃಷಿ ಇಲಾಖೆಯಲ್ಲಿ 2 ರೀತಿಯ ಉದ್ಯೋಗಗಳಿದೆ. ಒಂದು ಕೃಷಿ ಅಧಿಕಾರಿ, ಮತ್ತೊಂದು ಸಹಾಯಕ ಕೃಷಿ ಅಧಿಕಾರಿ ಅಂತ. ಈ 945 ಹುದ್ದೆಗಳಿದೆಯಲ್ಲ, ಇದು ಉಳಿಕೆ ಮೂಲ ವೃಂದದಲ್ಲಿ 672 ಹುದ್ದೆಗಳಿದೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ 273 ಹುದ್ದೆಗಳಿದೆ. ಹಾಗಾದರೆ ಈ ಉಳಿಕೆ ಮೂಲ ವೃಂದ ಅಂದ್ರೇನು, ಕಲ್ಯಾಣ ಕರ್ನಾಟಕ ಅಂದ್ರೇನು ಅಂದರೆ, ಕರ್ನಾಟಕದ ಒಂದು ಭಾಗವನ್ನು 7 ಜಿಲ್ಲೆಗಳಿರುವಂತಹ ಒಂದು ಭಾಗವನ್ನು ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾದಂತಹ ಭರ್ತಿ ನಿಯಮಗಳನ್ನು ಮಾಡಲಾಗಿದೆ. ಅವರಿಗೆ ವಿಶೇಷವಾಗಿ ಭರ್ತಿಯನ್ನು ಮಾಡೋದಲ್ದಲೇ ಅವರನ್ನು ಬಿಟ್ಟಂತೆ ಇನ್ನು ಉಳಿದ ಅಖಿಲ ಕರ್ನಾಟಕ ಇದೆಯಲ್ಲ, ಆ ಅಖಿಲ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕ, ಮಲೆನಾಡು ಕರ್ನಾಟಕ, ಕರಾವಳಿ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಹೀಗೆ ಇದೆಲ್ಲಕ್ಕೂ ಸೇರಿದಂತೆ ಅದನ್ನು ಉಳಿಕೆ ಮೂಲ ವೃಂದ ಅಂತ ಕರೀತಾರೆ. ವೇತನ ಶ್ರೇಣಿಗೆ ಬಂದಾಗ ಕೃಷಿ ಅಧಿಕಾರಿಗೆ 69,250ರಿಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ ಮೂಲ ವೇತನ. ಇದಕ್ಕೆ HR DA ಎಲ್ಲ ಸೇರಿದ್ರೆ ಕೈ ತುಂಬ ಸಂಬಳ ಆಗುತ್ತೆ. ಇದೇ ರೀತಿಯಾಗಿ ಸಹಾಯಕ ಕೃಷಿ ಅಧಿಕಾರಿಗೆ ನೋಡಿದ್ರೆ 65,950 ಬೇಸಿಕ್ ಪೇ ಅಂದರೆ ಮೂಲ ವೇತನದಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ HR DA ಎಲ್ಲ ಸೇರಿದ್ರೆ ನಿಮಗೆ ಕೈ ತುಂಬ ಸಂಬಳ ಸಿಗುತ್ತೆ. ಹಾಗಾಗಿ ಯಾರ್ಯಾರು ಅರ್ಹರಿದ್ದೀರಿ ನೀವು ಅರ್ಜಿಗಳನ್ನು ಕೂಡಲೇ ಸಲ್ಲಿಸಿ. ಅರ್ಜಿಗಳನ್ನು ಆನ್ಲೈನ್ನಲ್ಲೇ ಸಲ್ಲಿಸಬೇಕಾಗತ್ತೆ. ಇದಕ್ಕೆ ಕಡೆ ದಿನ ಜೂನ್ 20ನೇ ತಾರೀಕು 2026 ಅಂತ ಅವರು ತಿಳಿಸಿದ್ದಾರೆ. ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಅರ್ಹರು ಅಂತಂದರೆ 2 ರೀತಿಯಾಗಿ ಇಲ್ಲಿ ತಗೊಳ್ತಿದ್ದಾರೆ. ಒಂದು BSc ಅಗ್ರಿಕಲ್ಚರ್ ಅಥವಾ BSc ಹಾನರ್ಸ್ ಅಗ್ರಿಕಲ್ಚರ್ ಆಗಿರೋರಿಗೆ ಇರುವಂತಹ ಹುದ್ದೆನಲ್ಲಿ 85% ಅಂದರೆ 85% ಹುದ್ದೆಗಳನ್ನು BSc ಅಗ್ರಿಕಲ್ಚರ್, BSc ಹಾನರ್ಸ್ ಅಗ್ರಿಕಲ್ಚರ್ ಇವರಿಗೆ ಭರ್ತಿ ಮಾಡಲಾಗತ್ತೆ. ಇನ್ನು ಉಳಿದ 15% ಇದೆಯಲ್ಲ, ಅದನ್ನು ಅವರು BTech ಮತ್ತು ಉಳಿದ ವಿಷಯದಲ್ಲಿ BSc ಮಾಡಿರ್ತಾರೆ ನೋಡಿ, ಅವರಿಗೆ ನೀಡಲಾಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಸೊ ಯಾವ್ಯಾವ ವಿಷಯಗಳು ಅನ್ನೋದನ್ನು ನೀವಿಲ್ಲಿ ನೋಡ್ತಿದ್ದೀರಿ. ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನಿಂದ ಹಿಡಿದು ಸಾಕಷ್ಟು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ವರೆಗೂ ಇದೆ ಇಲ್ಲಿ. ಸೊ ಈ ವಿಷಯದಲ್ಲಿ ಯಾರ್ಯಾರು BSc ಅಥವಾ BTech ಮಾಡಿರ್ತಾರೆ ಅವರಿಗೆ 15% ಆಗುತ್ತೆ ಅವರ ಅಪಾಯಿಂಟ್ಮೆಂಟು ಇರುವಂತಹ ಪೋಸ್ಟಲ್ಲಿ. ಇನ್ನು ಉಳಿದ 85% ಎಕ್ಸ್ಕ್ಲೂಸಿವ್ಲಿ BSc ಅಗ್ರಿಕಲ್ಚರ್ ಮತ್ತು BSc ಹಾನರ್ಸ್ ಇನ್ ಅಗ್ರಿಕಲ್ಚರ್ ಯಾರು ಮಾಡಿರ್ತಾರೆ ಅವರಿಗೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ವಯೋಮಿತಿಗೆ ಬಂದಾಗ ಗರಿಷ್ಠ 40, 43, 45 ವರ್ಷಗಳು ಅಂತ ಹೇಳ್ತಾ ಇದ್ದಾರೆ. ಈ 40 ಅಂದರೆ ಸಾಮಾನ್ಯ ವರ್ಗದವ್ರಿಗಾಗತ್ತೆ. SC STನವ್ರಿಗೆ 45 ವರ್ಷಗಳಿದೆ. ಸೊ ಜೊತೆಗೆ ಗರಿಷ್ಠ ವಯೋಮಿತಿ ಸಡಿಲಿಕ್ಕೆ ಸರ್ಕಾರದ ನಿಯಮದಂತೆ ಗರಿಷ್ಠ ವಯೋಮಿತಿ ಸಡಿಲಿಕ್ಕೆ ಕೂಡ ಇರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಪರೀಕ್ಷೆ ದಿನಾಂಕ ಯಾವತ್ತು ಅಂದರೆ ಮೊದಲು ಕಲ್ಯಾಣ ಕರ್ನಾಟಕದವರಿಗೆ 25 ಜುಲೈನಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಲಾಸ್ಟ್ ಡೇಟ್ ಆಗಿ 1 ತಿಂಗಳಲ್ಲೇ ಅವರಿಗೆ 25 ಜುಲೈ 2026ರಂದು ಅವರಿಗೆ ಮಾಡಲಾಗ್ತಾ ಇದೆ. ಇನ್ನು ಉಳಿದ ಕರ್ನಾಟಕದ ಉಳಿದ ಭಾಗದವರಿಗೆ RPC ಅಂತ ಕರೀತಾರೆ, ಅವರಿಗೆ 26 ಜುಲೈ 2026ರಂದು ಅವರಿಗೆ ಮಾಡ್ತಾ ಇದ್ದಾರೆ. ಈ ಪರೀಕ್ಷೆ ಯಾವ ಥರ ಇರುತ್ತೆ ಅಂದರೆ ಅಲ್ಲಿ 2 ಪತ್ರಿಕೆಗಳಿರುತ್ತೆ. ಮೊದಲನೇದು ಸಾಮಾನ್ಯ ಪತ್ರಿಕೆ, ಅದನ್ನು ಪತ್ರಿಕೆ 1 ಅಂತ ಕರೀತಾರೆ. ಅದು ಬೆಳಿಗ್ಗೆ 10:30ಯಿಂದ 12:30 ಅಂದರೆ 2 ಗಂಟೆಗಳ ಕಾಲ ಪತ್ರಿಕೆ ಇರುತ್ತದು. ನಂತರದಲ್ಲಿ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆ ಇರುತ್ತೆ, ಅದು ಪತ್ರಿಕೆ 2 ಆಗುತ್ತೆ. ಅದನ್ನು ಮಧ್ಯಾಹ್ನ 2:30ಯಿಂದ 4:30 ಮತ್ತೊಮ್ಮೆ 2 ಗಂಟೆಗಳ ಪರೀಕ್ಷೆ ಅಲ್ಲಿ ಇರುತ್ತೆ.
ಈ ಪರೀಕ್ಷೆ ಯಾವ ರೀತಿ ಮಾಡ್ತಾರೆ ಅಂದರೆ ಆಫ್ಲೈನ್ ಇರುತ್ತೆ, OMR ಶೀಟ್ ಕೊಟ್ಟು ನಿಮಗೆ ಉತ್ತರಗಳನ್ನು ಬರೆಯೋದಕ್ಕೆ ಹೇಳ್ತಾರೆ. ಅದೇ ರೀತಿಯಾಗಿ ನೀವು ನೋಟಿಫಿಕೇಷನ್ ಲಿಂಕ್ ಇನ್ನೊಂದು ಅರ್ಧ ನಿಮಿಷದಲ್ಲಿ ಹೇಳ್ತಾನೆ ನೋಟಿಫಿಕೇಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ. ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಏನು, ಅದು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಇದನ್ನು ನೋಟಿಫಿಕೇಷನಲ್ಲಿ ಚೆನ್ನಾಗಿ 2 ಸರಿ ಓದಿ ಅರ್ಥ ಮಾಡ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಕನ್ನಡ ಭಾಷೆ ಅದರ ಪರೀಕ್ಷೆಯೂ ಇರುತ್ತೆ, ಜೊತೆಗೆ ವಿನಾಯಿತಿಯು ಕೆಲವು ಕಂಡೀಷನ್ಸ್ ಮೇಲೆ, ಕೆಲವು ಷರತ್ತಿನ ಮೇಲೆ ವಿನಾಯಿತಿ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ನೋಟಿಫಿಕೇಷನ್ನ ಓದಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಳೇನಾದರೂ ನಿಮಗೆ ಬೇಕು ಅನ್ನೋದಾದರೆ ಈ ನಂಬರ್ಗೆ ಸಂಪರ್ಕಿಸಿ ಅಂತ ಅವರು ತಿಳಿಸಿದ್ದಾರೆ. ನನ್ನ ಕಳಕಳಿ ಏನು ಅಂತಂದರೆ ನೋಟಿಫಿಕೇಷನ್ ಲಿಂಕ್ ಏನಿರುತ್ತೆ ಅಲ್ಲಿಗೆ ಹೋದಾಗ ಕನಿಷ್ಠ 2 ಬಾರಿ ಆದರೂ ಓದಿದಾಗ ನಿಮಗೆ ಅರ್ಜಿ ಹೇಗೆ ಸಲ್ಲಿಸಬೇಕು ಅನ್ನೋದರಿಂದ ಹಿಡಿದು ಕನ್ನಡ ಭಾಷಾ ವಿನಾಯಿತಿಯಿಂದ ಹಿಡಿದು ನೆಗೆಟಿವ್ ಮಾರ್ಕಿಂಗಿಂದ ಹಿಡಿದು ಹಲವು ವಿಚಾರಗಳು ನಿಮಗೆ ಗೊತ್ತಾಗತ್ತೆ. ಸಂಬಳ, ಶೈಕ್ಷಣಿಕ ವಿದ್ಯಾರ್ಹತೆಗಳಿಂದ ಹಿಡಿದು ಎಲ್ಲವೂ ತಿಳಿಯುತ್ತೆ. ಹಾಗಾಗಿ 2 ಸಾರಿ ಓದೋದು ಬಹಳ ಮುಖ್ಯ ಆಗಿರುತ್ತೆ. ನೋಟಿಫಿಕೇಷನ್ ಅಥವಾ ವೆಬ್ಸೈಟ್ ಲಿಂಕ್ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕ್ ಎಲ್ಲಿದೆ ಅಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲವನ್ನೂ ಕೊಟ್ಟಿದ್ದೇನೆ. ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿದಾಗ ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ, ಅಲ್ಲಿರುವ ಲಿಂಕನ್ನೆಲ್ಲ ನೋಡಿ. ಜೊತೆಗೆ ನೋಟಿಫಿಕೇಷನ್ ಲಿಂಕ್ಗೆ ಹೋಗಿ ಅಲ್ಲಿ ನೋಟಿಫಿಕೇಷನ್ನ 2 ಬಾರಿ ಆದರೂ ಓದಲಿಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಈ ಮಾಹಿತಿಯನ್ನು ತಂದದ್ದು ನಿಮಗೆ IM ಫಾರ್ ಕೆರಿಯರ್ ಚಾನಲ್ನಿಂದ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದಕ್ಕೆ ನೋಟಿಫಿಕೇಷನ್ ಬೆಲ್ ಒತ್ತಿದ್ರೆ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್.